ಸೊ ಈಗ ಮೊದಲೇ ಸರಿ ಬಂದಿರ್ತಾರೆ, ತುಂಬ ಪ್ರಾಬ್ಲಮ್ಸ್ಗಳಿರುತ್ತೆ ಅಥವಾ ತುಂಬ ಸ್ಟ್ರೆಸ್, ತುಂಬ ಟೆನ್ಷನ್ಗಳಿರುತ್ತೆ. ಸೊ ಕೊರಗಜ್ಜ ಅಥವಾ ದೈವ ನೆಮ್ಮದಿ ಕೊಡ್ತಾನೆ ಅಂತಾನು ಕೂಡ ತುಂಬಾ ಜನ ಇಲ್ಲಿ ಓಡಿ ಬರ್ತಾರೆ. ಸೊ ನಾವು ಕೇಳದೆ ಇದ್ರು ಆತನ ಸನ್ನಿಧಾನಕ್ಕೆ ಹೋಗಿ ಬಂದ್ರೆ ಆ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ನಿಜಾನಾ? ನಿಜ ನಿಜ, ಖಂಡಿತವಾಗಿ ನಿಜ. ಮತ್ತೊಂದು ಘಟನೆ ನಡೆದಿತ್ತು. ನಾನು ಹೋದ ಸಲ ಒಂದು ಫೆಬ್ರವರಿಯಲ್ಲಿ ಒಂದು ನೇಮ ಕಟ್ಟಿದ್ದೇನೆ ಮಂಗಳೂರಲ್ಲಿ, ಕೊರಗಜ್ಜಂದಿ. ಅಲ್ಲಿ ಒಬ್ಬರು ಹೆಂಗಸು ಬಂದು ನನಗೆ ಗಂಡ ತುಂಬ ಕುಡಿದು ಟಾರ್ಚರ್ ಕೊಡ್ತಾ ಇದ್ದಾರೆ, ನನ್ನ ಹತ್ರ ಅವರ ಹತ್ರ ನಮಗೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಡೈವರ್ಸ್ ಕೊಡ್ತೇನೆ ಅಂತೇಳಿ. ಅದಕ್ಕೆ ದೈವ ಹೇಳಿತ್ತು ಅಲ್ಲಿ ಅಭಯದಲ್ಲಿ, ನಾನು ಕುಟುಂಬವನ್ನು ಒಂದು ಮಾಡುವುದು, ಗಂಡ ಹೆಂಡತಿಯನ್ನು ಒಂದು ಮಾಡುವ ದೈವ, ಎರಡು ಮಾಡುವ ದೈವ ಅಲ್ಲ. ಅದಕ್ಕೆ ಹೆಂಗಸು ಹೇಳಿದ್ರು, ಇಲ್ಲ ನನಗೆ ಅವರೊಟ್ಟಿಗೆ ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ಅಪ್ಪಣೆ ಕೊಟ್ಟಿದ್ದಂತೆ, ನೀವು ಬರುವ ವರ್ಷ ನೇಮಕ್ಕೆ ಬರುವಾಗ ನಿಮ್ಮನ್ನು ಒಂದು ಮಾಡ್ತೇನೆ ಅಂತೇಳಿ. ಹಾಗೆ ಅದು ಹೆಂಗಸು ತಲೆಯಾಗದೆ ಅವರು ಡೈವರ್ಸ್ ಕೊಟ್ಟರು. ಡೈವರ್ಸ್ ಕೂಡ ಆಯಿತು. ಮತ್ತು ಡೈವರ್ಸ್ ಆದ ನಂತರ ಕುಡಿಯೋದನ್ನು ಬಿಟ್ಟರು. ಇವರು ಗಂಡ ಬಿಟ್ಟು ಹೆಂಡತಿ ಮತ್ತೊಬ್ಬಳು ಮಗಳು ಅವಳನ್ನು ಒಳ್ಳೆ ಚೆನ್ನದಲ್ಲಿ ನೋಡಿದರು. ಹೋದ ಸಲ ನಾನು ಅಲ್ಲಿಗೆ ನೇಮಕ್ಕೆ ಹೋಗುವಾಗ ಅವರು ಬಂದು ಗುಡಿಸ್ತಾ ಇದ್ದರು. ಅವ್ರು ಹೇಳಿದರು, ನೀವು ಕಲ್ದಾಸ ಹೇಳಿದ್ದು ಅಭಯ ನನಗೆ ನಡೆದು ಹೋಗಿದೆ, ನಾವೀಗ ಒಳ್ಳೆದಾದ್ರೆ ಇದ್ದೇವೆ, ಗಂಡ ಹೆಂಡತಿ ಒಟ್ಟಿಗೆ ಇದ್ದೇವೆ. ಮತ್ತೆ ಅಲ್ಲಿ ಗೂಳಿ ಹಿಡಿದ್ರು, ನಿಮ್ಮನ್ನು ಹೋದ ಸಲ ನಾನು ಹೇಳಿದ್ದೇನೆ ನಾನು ಸರಿ ಮಾಡ್ತೇನೆ ಅಂತೇಳಿ, ಈಗ ಸರಿ ಮಾಡಿದ್ದೇನೆ ಅಂತ. ಅಂದರೆ ಕಾನೂನು ಪ್ರಕಾರ ಒಮ್ಮೆ ಡೈವರ್ಸ್ ಆದ ನಂತರ ಮದುವೆ ಆಗಬೇಕು ಅಂತ ಕಾನೂನು ಉಂಟು ಅಂತೇಳಿ. ಮತ್ತೆ ಅದು ಸರಿ ಆಯ್ತು, ಈಗ ಒಳ್ಳೆದಾದ್ರು ಇದ್ದಾರೆ ಅವರು. ಡೈವರ್ಸ್ ಆದ ಕೇಸು ಕೂಡ ಸರಿ ಮಾಡಿದೆ ಕೊರಗಜ್ಜ. ಸೊ ಈಗ ಕೆಲವೊಬ್ಬರ ಜೀವನದಲ್ಲಿ ತುಂಬಾ ಅನ್ಯಾಯಗಳು ಆಗ್ತಾ ಇರುತ್ತೆ. ಕೊರಗಜ್ಜ ದೈವ ಅಂತಂದ್ರೆ ಅನ್ಯಾಯನ ಸಹಿಸೋದಿಲ್ಲ. ಅದು ಪ್ರಕೃತಿ ಆಗಿರಬಹುದು, ಮನುಷ್ಯರಾಗಿರಬಹುದು, ಏನೇ ಆಗಿರಬಹುದು. ಸೊ ಅಂಥವರು ಕೊರಗಜ್ಜನ ಸನ್ನಿಧಿಗೆ ಬರಬೇಕು ಅಂತ ಅನ್ನೋದಾದರೆ ನೀವೇನು ಹೇಳ್ತೀರಿ? ಅವ್ರು ಹೇಗೆ ಬರಬೇಕು, ಹೇಗೆ ಬೇಡ್ಕೋಬೇಕಾಗತ್ತೆ, ಇಲ್ಲಿ ಬಂದ ನಂತರ ಅವ್ರು ಹೇಗಿರಬೇಕು? ಆದರೆ ಭಕ್ತರು ಬರುವುದಂದರೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಪ್ರಾಮುಖ್ಯತೆ. ಅಂತರಂಗ ಶುದ್ಧಿ ಅಂದರೆ ಒಳಗಿನ ಮನಸ್ಸು ಒಳ್ಳೆದಿರಬೇಕು. ಅಂದರೆ ನಾವು ದೈವದ ಕಡೆ ಹೋಗ್ತೇವೆ, ನಾನು ತಪ್ಪು ಮಾಡೋದಿಲ್ಲ, ತಪ್ಪು ಮಾಡಿದ್ರೂ ಅದನ್ನು ಕ್ಷಮಿಸಬೇಕು ಎಂಬ ಭಾವನೆ. ಬಹಿರಂಗ ಶುದ್ಧಿ ಅಂದರೆ ಸ್ನಾನ ಮಾಡಿಕೊಂಡು ಶುಚಿತ್ವವನ್ನು ಕಾಪಾಡಿಕೊಂಡು, ನಮ್ಮದು ಭಾರತೀಯ ಒಂದು ಉಡುಗೆ ತೊಡುಗೆ ಉಂಟು, ಅದನ್ನು ಮಾಡಿಕೊಂಡು ಒಟ್ಟಿಗೆ ಬಂದರೆ ಒಳ್ಳೆಯದು. ಸೊ ಅನ್ಯಾಯನ ಸಹಿಸೋದಿಲ್ಲ ಕೊರಗಜ್ಜ ಅಂತ ಹೇಳ್ತಾರೆ. ಅದು ಕೊರಗಜ್ಜ ಅಂತಲ್ಲ, ಎಲ್ಲ ದೈವವನ್ನು ಅನ್ಯಾಯವನ್ನು ಸಹಿಸುವುದಿಲ್ಲ. ಮತ್ತು ದೈವಾರಾಧನೆಗೆ ಇದರಲ್ಲಿ ಅಂದರೆ ಆಡಂಬರ ಸೇವೆ ಬಯಸುವುದಿಲ್ಲ ದೈವಗಳು. ಸರಳವಾದ ತುಂಬ ಸರಳ ರೂಪದಲ್ಲಿ ಆರಾಧನೆ ಮಾಡುವ ಪ್ರಕ್ರಿಯೆನೇ ಇದು ದೈವಾರಾಧನೆ. ಆಕ್ಚುಲಿ ನನಗೆ ಅದು ಕೇಳಬೇಕು ಅಂತ ಇತ್ತು. ಯಾವುದೋ ಒಂದು ದೇವಸ್ಥಾನ ಅಂತ ಆದರೆ ಅಥವಾ ಯಾವುದೋ ಒಂದು ಮಠ ಅನ್ನೋದಾದರೆ, ಸೊ ಅಲ್ಲಿ ಕೋಟಿ ಕೋಟಿ ಹರಿದು ಬರುತ್ತೆ, ತುಂಬ ದೊಡ್ಡದಾಗಿ ದೇವಸ್ಥಾನಗಳು ನಿರ್ಮಾಣ ಆಗುತ್ತೆ. ಈಗಂತೂ ಐಷಾರಾಮಿ ದೇವಸ್ಥಾನಗಳನ್ನು ನಾವು ಗಮನಿಸಿರ್ತೀವಿ. ಪ್ರತಿದಿನ ಅಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ದೇಣಿಗಳು ಹರಿದು ಬರ್ತಾ ಇರುತ್ತೆ. ಬಟ್ ಈ ಕೊರಗಜ್ಜ ಆಗಿರಬಹುದು ಅಥವಾ ದೈವಕ್ಕೆ ತುಂಬಾ ಪವರ್ ಇದೆ, ತುಂಬ ನಂಬ್ತಾರೆ. ಅದು ಕಳುವಾಗಿರೋದ್ರಿಂದ ಹಿಡಿದು ಅನ್ಯಾಯ ಆಗಿರೋದ್ರ ತನಕ, ನೆಮ್ಮದಿ ಸಿಗೋವರೆಗೂ ತನಕ ತುಂಬಾ ನಂಬ್ತಾರೆ. ಸೊ ದೊಡ್ಡ ದೇವಸ್ಥಾನ ಆಗ್ಬಹುದಾಗಿತ್ತಲ್ಲ, ಸಾವಿರಾರು ಲಕ್ಷಾಂತರ ಭಕ್ತರು ಬರ್ಬಹುದಾಗಿತ್ತಲ್ಲ, ಯಾಕಾಗ್ಲಿಲ್ಲ? ದೈವ ಅದನ್ನು ಬಯಸುದಿಲ್ಲ ಅಂತ ಪರ್ಮಿಷನ್ ಕೊಡಲ್ಲ. ಅಲ್ಲ, ಹಾಗೆಲ್ಲ ಸರಳ ರೂಪದಲ್ಲಿ ಆಗುವಂಥದ್ದು. ಅಂದರೆ ಈಗ ದೊಡ್ಡ ದೊಡ್ಡ ಕ್ಷೇತ್ರ ಆಗಿದೆ. ಪನೋಲು ಬೈಲು ಎಂಬ ಕ್ಷೇತ್ರದಲ್ಲಿ ತುಂಬ ಭಕ್ತರ ದಿವಸಕ್ಕೆ 5,000 ಅಗೇಲು ಕೊಡ್ತದೆ, ಕಲ್ಲೊಟ್ಟಿಗೆ ಬರ್ತದೆ. ದಿವಸಕ್ಕೆ 9 ನೇಮ ಆಗ್ತದೆ ಅಲ್ಲಿ ಪ್ರತಿ ದಿವಸನೂ. ಅಂಥದ್ದು ತುಂಬ ಕ್ಷೇತ್ರ ಉಂಟು. ಒಳ್ಳೆ ಒಳ್ಳೆ ಹಣ ಬಂದದ್ದು ಆಗಿದೆ, ಹಾಗೆ ಉಂಟು. ಅಂದರೆ ದೈವ ಅದು ಬಯಸುವುದಿಲ್ಲ ಅಂತ, ಆಡಂಬರ ಸೇವೆ ಬಯಸುವುದಿಲ್ಲ. ಸರಳವಾದ ಸಂಪ್ರದಾಯ ಪ್ರಕರಣ ಆಗುವಂಥದ್ದನ್ನೇ ದೈವ ಬಯಸುವುದು. ಸೊ ನೀವು ಒಂದು ತಿಂಗಳಿಗೆ, ಅಂದರೆ ಈ ದೀಪಾವಳಿಯಿಂದ ಶುರು ಆಗುತ್ತೆ ಅಂತ ಹೇಳ್ತಾರೆ, ಸೊ ಒಂದು ತಿಂಗಳಿಗೆ ಸುಮಾರು ಎಷ್ಟು ಕೋಲದಲ್ಲಿ ಭಾಗಿಯಾಗ್ತೀರಾ? ನಾನಂದರೆ ಹೋದ ಸಲ 125 ಕಡೆಯಲ್ಲಿ ನಾನು ದೈವ ಚಾಕರಿ ಮಾಡಿದ್ದೇನೆ. ಹೋದ ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ 1 ತಾರೀಕಿಂದ 30 ತಾರೀಕಿಂದ ಡೈಲಿ ಇತ್ತು, ದಿನ ಅಲ್ಲ, ಅದು ಸೀಸನ್ ಪ್ರತಿ. ಅಂದರೆ ಈ ಕೊರಗಜ್ಜನಿಗೆ ಮಂತ್ರ ದೇವತೆಗೆ ಕೆಲವು ಕಡೆ ಅಮಾವಾಸ್ಯೆ ದಿವಸದಲ್ಲಿ ಕೂಡ ಮಾಡ್ತಾರೆ, ಮತ್ತು ಭರಣಿ ಕೃತ್ಯಕಲ್ಲಿ ಕೂಡ ಮಾಡ್ತಾರೆ ದೈವ. ನಿಜವಾಗಿ ನಾವು ದೈವ ಇದು ನರ್ತನ ಸೇವೆ ಅಮಾವಾಸ್ಯೆಯಲ್ಲಿ ಮಾಡಲಿಕ್ಕಿಲ್ಲ ಅಂತ ಉಂಟು. ಅಮಾವಾಸ್ಯೆ ದಿನದಲ್ಲಿ
ಮತ್ತೆ ಭರಣಿ ಕೃತಿಕೆಯಲ್ಲಿ ಮಾಡಬಾರ್ದು ಅಂತ ಉಂಟು. ಓಕೆ. ಕೊರಗಜ್ಜನಿಗೆ ಆಗ್ತದೆ ಹಾಗೆ. ನಮಗೆ ಅಂದ್ರೆ ಸೀಸನ್ ಅಂದ್ರೆ ಅದೇ ದೀಪಾವಳಿಯಿಂದ ಹಿಡಿದು ಬರುವ ಪತ್ತನಾಜೆ ತನಕ ನಮಗೆ ಒಂದು ಸೀಸನ್ ಅಂತ ಉಂಟು, ಬೇಸಿಗೆ ಕಾಲದಲ್ಲಿ ಆಗುವಂಥದ್ದು. ಓಕೆ. ಸೊ ನೀವು ನಿಮ್ಮ ಜನಾಂಗದ ಬಗ್ಗೆ, ಪಂಗಡದ ಬಗ್ಗೆ ಹೇಳಿದ್ರಿ. ನೀವು ದೈವದ ಚಾಕರಿ ಮಾಡಿಕೊಂಡು ಇಷ್ಟು ವರ್ಷ ಬರ್ತಾ ಇದ್ದೀರಾ, ಆದರೆ ನಿಮ್ಮ ವೃತ್ತಿ ಏನು ಕೆಲಸ ಮಾಡ್ತೀರಿ, ಅಥವಾ ನಿಮ್ಮ ಜೊತೆಗಿರೋರು ಏನು ಕೆಲಸ ಮಾಡ್ತಾರೆ? ನಾವಂದ್ರೆ ಮೂಲ ವೃತ್ತಿ ಅದೇ, ನಮ್ಮ ದೈವಾರದ ನೇಮ ಕಟ್ಟುವಂಥದ್ದೇ ಮೂಲ ವೃತ್ತಿ. ನಾವಂದ್ರೆ ಇದೆ ಕೆಲವು ಕಡೆಯಲ್ಲಿಗೆ ಕೋಲ ಅಂತ ಹೇಳ್ತಾರೆ, ನಾವು ನೇಮ ಅಂತ ಹೇಳೋದು. ಈ ಕೋಲಕ್ಕೆ ಮತ್ತು ನೇಮಕ್ಕೆ ವ್ಯತ್ಯಾಸ ಉಂಟು. ಕಟ್ಟಲಾಗುವಂಥದ್ದು ಕೋಲ, ನಿಯಮ ಪ್ರಕಾರ ಆಗುವಂಥದ್ದು ನೇಮ. ಪ್ರತಿಯೊಂದು ಹಿಡಿದು 16 ಕಟ್ಟಲೆ ಉಂಟು, ಅದರಲ್ಲಿ 16 ಕಟ್ಟಲೆ ಸಮರ್ಪಕವಾಗುವಂಥದ್ದು ನೇಮ ಅಂತ ಹೇಳಿ. ಇದು ಪಣೋಲ್ದ ಬಯಲಿನಲ್ಲಿ ಕೋಲ ಅಂತ ಆಗ್ತದೆ, ಕಟ್ಟಲಾಗುವಂಥದ್ದು ಯಾವುದು ಬೇಕಾದ ಅಗತ್ಯ ಇರುವಂಥ ಆಗುವಂಥದ್ದು ಹಾಗೆ. ನಾನು ಅಂದ್ರೆ ಬೇರೆಯವರೆಲ್ಲ ಏನ್ ವೃತ್ತಿ ಮಾಡ್ತಾರೆ, ಕೆಲಸ ಏನ್ ಮಾಡ್ತಾರೆ ಅಂತ? ನಾವಂದ್ರೆ ಕೆಲಸ ಇದೆ, ದೈವ ಮೂಲ ವೃತ್ತಿಗೆ ದೈವಾರಾಧನೆ ನೇಮ ಕಟ್ಟುವಂಥದ್ದು. ನಾನು ಸೆಕೆಂಡ್ PUC ತನಕ ಎಜುಕೇಶನ್ ಉಂಟು ನನಗೆ. ನಾನು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ನಮ್ಮ ಊರಲ್ಲಿ ಕೆಲಸ ಮಾಡಿದ್ದೆ, 1 ವರ್ಷ ಮಾಡಿದ್ದೇನೆ. ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇವಾನಿರತರಾಗಿ 1 ವರ್ಷ ಕೆಲಸ ಮಾಡಿದ್ದೇನೆ. ಈಗಂದ್ರೆ ನಾನು ಆರೋಗ್ಯ ಇಲಾಖೆಯಲ್ಲಿ ಒಂದು ಡ್ರೈವರ್ ಕೆಲಸ ಮಾಡ್ತಿದ್ದೇನೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನೀವು PUC ವರೆಗೂ ಓದಿದ್ದೀರಾ, ಮಾಡ್ತಾ ಇದ್ದೀರಾ, ಆದ್ರೆ ಹಿಂದೆ ವಿದ್ಯಾಭ್ಯಾಸ ಕಮ್ಮಿ ಇತ್ತು, ಆದ್ರೆ ಈಗ ಅದರ ಸಂಖ್ಯೆ, ವಿದ್ಯಾಭ್ಯಾಸ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆಯಾ, ಅಥವಾ ನಿಮ್ಗೆ ಇನ್ನಷ್ಟು ಅನುಕೂಲಗಳು ಬರ್ಬೇಕಾಗಿದ್ದಾವ? ನಿಮ್ಗೆ ಸಮಾಜದಲ್ಲಿ ಪಂಗಡದಲ್ಲಿ ಇದ್ದವರಿಗೆ ಇನ್ನಷ್ಟು ಅವಕಾಶಗಳು ಸಿಗ್ಬೇಕಾಗಿದ್ದಾವ? ಹೌದೌದು. ನಾವಂದ್ರೆ ಮುಂಚೆಲ್ಲ ಶಾಲೆಗೆ ಹೋಗ್ತಿರ್ಲಿಲ್ಲ, ಈಗೆಲ್ಲ ನಾವು ಈಗಿನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಆದ್ರೂ ನಮಗೆ ನಾವು SC ಕ್ಯಾಟಗರಿಯಲ್ಲಿ ಬರ್ತೇವೆ, ಶೆಡ್ಯೂಲ್ಡ್ ಕಾಸ್ಟ್ ನಮ್ಮದು. ಈಗ ಕೆಲವು ಮೀಸಲಾತಿಗಳೆಲ್ಲ ಉಂಟು ಸರ್ಕಾರದ್ದು, ಆದರೆ ಸರ್ಕಾರದ ಮೀಸಲಾತಿಯನ್ನು ಪಡೆಯುವುದರಲ್ಲಿ ನಮಗೆ ಸ್ವಲ್ಪ ಅನಾನುಕೂಲವಾಗುತ್ತದೆ. ಅಂದರೆ ಅದನ್ನು ಸರಿಯಾಗಿ ನಮಗೆ ಸಮರ್ಪಕ ಸಿಗುವುದಿಲ್ಲ ಅಂದರೆ ಎಲ್ಲ ಕಡೆಯಲ್ಲಿ ಅದು ಅಡೆತಡೆ ಬರ್ತದೆ. ನಾವಂದರೆ ಅಷ್ಟು ಅಭಿವೃದ್ಧಿ ಹೊಂದಿದ ಜನಾಂಗ ಅಲ್ಲ ನಾವು. ಈಗ ಸ್ವಲ್ಪ ಅದು ಬರ್ತಾ ಉಂಟು ಅಷ್ಟೇ, ಏನು ಎಜುಕೇಷನ್ ಕಲಿತಾ ಇದ್ದಾರೆ. ಅದೇ ನನ್ನ ಮಗನಿಗೂ ಕೂಡ ಈಗ ಇಂಗ್ಲೀಷ್ ಮೀಡಿಯಮ್ ಹಾಕಿದ್ದೇನೆ ನಾನು. ಅವರಿಗೊಂದು MBBS ಮಾಡಬೇಕು ಅಂತ ಆಸೆ ಉಂಟು ನನಗೆ, ನನ್ನ ಮಗನಿಗೆ. ಒಳ್ಳೆ ಕಲಿತಾ ಇದ್ದಾನೆ ಹಾಗೆ. ಅವ್ರು MBBS ಮಾಡಿ ಒಬ್ಬ ಒಳ್ಳೆ ಡಾಕ್ಟರ್ ಆಗ್ಲಿ, ಒಳ್ಳೆ ಸ್ಪೆಷಲಿಸ್ಟ್ ಆಗ್ಲಿ. ಸೊ ಅವ್ರನ್ನ ನೋಡಿ ಸಮಾಜದ ಉಳಿದವರು ಕೂಡ ಸ್ಫೂರ್ತಿಯಾಗಿ ಸಿಗ್ಲಿ ಅಂತ ನಾನು ಭಾವಿಸ್ತೀನಿ. ಅವನು ಕೂಡ ನೇಮ ಕಟ್ತಾನೆ, ನನ್ನ ಮಗ ಕೂಡ ಈಗ 4ನೇ ಕ್ಲಾಸ್, ಅವನು ಕೂಡ ಕಟ್ತಾನೆ. ನಮ್ಮ ಅದೇ ನಾನು ಹೇಳಿದಲ್ಲ, ಅದು ಅರದೆರೆ ಪಂಜಿನ ಜೊತೆಯಲ್ಲಿ ಒಂದು ಭವನ ಅಂತ ದೈವ ಆಗ್ತಾ ಉಂಟು. ಅದು ತಂದೆ ಕಟ್ಟುವಾಗ ಮಗ ಅದನ್ನು ನನ್ನ ಮಗ ಕಟ್ತಾನೆ ಈಗ. ಕಟ್ತಾರೆ. ಸೊ ಈ ದೈವದ ಬಗ್ಗೆ ಕೆಲವೊಬ್ರು ಪ್ರಶ್ನೆಗಳನ್ನ ಮಾಡ್ತಾರೆ ಜನಾರ್ದನ್ ಸರ್. ಅಂದ್ರೆ ನಿಜಕ್ಕೂ ಒಬ್ಬ ವ್ಯಕ್ತಿಗೆ ಅಷ್ಟು ಶಕ್ತಿ ಬರುತ್ತಾ, ಅಥವಾ ಆ ರೀತಿಯ ಆವೇಶ ಆಗಿರಬಹುದು, ಆ ರೀತಿ ಕುಣಿಯೋದಾಗಿರಬಹುದು, ಅಥವಾ ತನ್ನನ್ನು ತಾನು ಹೊಡ್ಕೊಳ್ಳೋದು, ಹಿಂಸಿಸ್ಕೊಳ್ಳೋದು, ಇದೆಲ್ಲ ಆಗುತ್ತಾ, ಸಾಧ್ಯನಾ ಅಂತ ಇವ್ರಿಗೇನು ಹೇಳ್ತೀವಿ? ನೀವು ಇದಕ್ಕೆ ಪ್ರತ್ಯಕ್ಷದರ್ಶಿ ಇವತ್ತು ನೋಡ್ಬೋದು. ಈಗ ಮೂಕಾಂಬಿಗುಳಿಗೆ ಅಂತ ಅದು ಎಲ್ಲ ಕಡೆಯಲ್ಲಿ ಆಗುವುದಿಲ್ಲ, ಅದು ಇಲ್ಲಿ ಆಗ್ತದೆ. ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟು, ಅದು ಗ್ರಾಮಕ್ಕೆ ಸಂಬಂಧಪಟ್ಟು ಎಲ್ಲ ಆಗುವುದು. ಇಲ್ಲಿ ಅಂದರೆ ಇಲ್ಲಿ ಮುಳಿತಪಟ್ಟು ಈ ಮಣ್ಣಿನಲ್ಲಿ ಅದು ಇವರ ಕುಟುಂಬದ ಮುಂಚೆ ಕೇರಳದಲ್ಲಿದ್ದವರು ಆ ಥರ ಕೇರಳದಿಂದ ಬಂದು ಇದು ಇಲ್ಲಿ ಮಾಡ್ತಾ ಉಂಟು. ಈಗ ಅದು ಕಟ್ತಾ ಇರುವಾಗ ಅದಕ್ಕೆ 16 ಸಲ ಬೀಳ್ಬೇಕು. ದಗದಗದನೆ ಉರಿಯುತ್ತಿರುವಂಥ ಬೆಂಕಿಗೆ 16 ಸಲ ಬೀಳ್ಬೇಕು, ಅದನ್ನು ಸಂಧಿ ಪಾಡ್ದ ಹೇಳಿ ಉರಿತಾ ಇರುವಾಗ. ನಾನು ಅಗ್ನಿ ಜುಮಾದಿ ಅಂತ ಹೇಳಿ ಒಂದು ದೈವಕ್ಕೆ ನಾನು ಪುತ್ತೂರಲ್ಲಿ ಕಟ್ಟಿದ್ದೇನೆ. ಅದು ಬ್ರಾಹ್ಮಿಣ್ಸ್ ಅವರ ಮನೆಯಲ್ಲಿ ಮಾಡುವಂಥದ್ದು. ಅವರು ನೇಮ ಎಲ್ಲ ಮುಗಿದ ನಂತರ ಅವರು ಭಟ್ರು ಬಂದು ನನಗೆ ಇದು ದೈವದ ಚಾಕರಿಗೆ ಸಂಭಾವನೆ ಕೊಡುವಾಗ ಅವರು ಹೇಳಿ ಕೂಗ್ತಾ ಕೊಡ್ತಾ ಇದ್ದಾರೆ ನಮಗೆ ಹಣವನ್ನು. ನಾವು ಪೌರತ್ವ ಮಾಡುವಾಗ, ದೇವರಿಗೆ ಪೂಜೆ ಮಾಡುವಾಗ ಫಸ್ಟಿಗೆ ಧೂಪಾರತಿ ಉಂಟು ಮಾಡಲಿಕ್ಕೆ ಉಂಟು. ಅದನ್ನು ಆ್ಯಕ್ಚುಲಿ ಅದು ಗೆಂಡಕ್ಕೆ ಧೂಪದ ಉಡಿ ಹಾಕಿ ಆರತಿ ಮಾಡುವಂಥದ್ದು. ನಾವು ಊದುವತ್ತಿ 2 ಊದುವತ್ತಿ ಉರಿಸಿ ಅದನ್ನು ಆರತಿ ಮಾಡ್ತೇವೆ. ಆ ಊದುವತ್ತಿ ಉರಿಸುವಾಗ, ಆರತಿ ಮಾಡುವಾಗ ಊದುವತ್ತಿಯ ಇದು ಭಸ್ಮ ಉಂಟಲ್ಲ, ಅದು ಕೈಗೆ ಬೀಳುವಾಗ ಅದರ ಬೆಂಕಿ ನಮಗೆ ನೆತ್ತಿಗೆ ಏರ್ತದೆ. ಆ ಬೆಂಕಿ
ಅಷ್ಟು ಖಾರ ಉಂಟು. ನೀವು ಅದು ದೈವವನ್ನು ಕಟ್ಟಿ ದಗ ಉರಿಯುವಂತ ಬೆಂಕಿಗೆ ಹಾರ್ತೀರಿ, ನಿಮ್ಮ ಜೀವವನ್ನು ಪ್ರಾಣವನ್ನು ಲೆಕ್ಕಿಸದೆ ನಿಮಗೆ ಕೋಟಿ ಕಟ್ಟರೆ ಹಣ ಕೊಟ್ಟರು ಸಾಕಾಗ್ಲಿಕ್ಕಿಲ್ಲ ಅಂತೇಳಿ 10 ಕೊಡ್ತಾರೆ ನಮಗೆ ಹಣವನ್ನು. ಇವತ್ತು ನಿಮಗೆ ನೋಡ್ಬೋದು ಅದು ಹಾಗೆ 16. ನೀವು ಆಕ್ಚುಲಿ ನಾನು ಬೇರೆ ತುಂಬಾ ಪ್ರಶ್ನೆಗಳನ್ನ ಮಾಡ್ತೀನಿ ಜನಾರ್ದನ್ ಸರ್, ಬಟ್ ತುಂಬಾ ಕಡಿಮೆ ಸಲ ನನಗೆ ಪ್ರಶ್ನೆಗಳೇ ಬರೋದಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನಿವತ್ತು ಸಿಕ್ಕಾಕೊಂಡಿದ್ದೀನಿ ಅಂತ ಅಂದು. ನಿಮಗೆ ತುಂಬ ಒಳ್ಳೇದಾಗಲಿ, ನೀವು ನಮಗೆ ಒಳ್ಳೇದು ಬಯಸಬೇಕು ಆ್ಯಕ್ಚುಲಿ. ಆ ಒಳ್ಳೇದು ಆಗಲಿ ಅಂತ ಅನ್ನೋ ರೀಸನಿಗೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿರೋದು. ಸೊ ನಿಮ್ಮ ಅಪೀಲು ಸರ್ಕಾರಕ್ಕಾಗಿರಬಹುದು ಅಥವಾ ಸಮಾಜದ ಮುಖಂಡರಿಗಾಗಿರಬಹುದು ಏನಾದರೂ ಇದೆಯಾ ಕೇಳೋದಾದ್ರೆ? ಇದೆ. ಈ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ ಮೂಲಕ ನೀವು ಮುಕ್ತವಾಗಿ ಕೇಳಬಹುದು. ಅದೇ ನಮಗೆ ಅಂದರೆ ನಾವು ನಮ್ಮದು ಜಿಲ್ಲಾಧ್ಯಕ್ಷನಾಗಿ ನಾನು ಟಿ ವಿ ಮಾಧ್ಯಮದ ಕೆಲವು ಸಲ ನಾನು ಹೇಳಿದ್ದೇನೆ ಕೂಡ. ನಮ್ಮದು ರಾಜ್ಯ ಸಂಘ ಉಂಟು, ಜಿಲ್ಲಾ ಸಂಘ ಉಂಟು, ಮತ್ತು ವಲಯ ಸಂಘ ಉಂಟು, ಗ್ರಾಮ ಸಂಘ ಉಂಟು ನಮ್ಮದು. ನಾವು ನಮಗೆ ಅಂತ ನಮ್ಮ ಜನಾಂಗಕ್ಕೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಸಂಘಟಿತರಾಗಿ ನಾವು ಅದನ್ನು ಪ್ರತಿಭಟನೆ ಮಾಡಿ ಏನಾದರೂ ಮಾಡಿ ನಮಗೆ ಒಂದು ನ್ಯಾಯ ಕೊಡುವಂಥ ಕೆಲಸ ನಾವು ಸಂಘದ ಮುಖಾಂತರ ಮಾಡ್ತಿದ್ದೇವೆ. ಅದಕ್ಕೆ ನಾವು ಈಗ ದೈವಾರಾಧನೆ ಎಂಬುದು ಎಲ್ಲರಿಗೆ ಒಳ್ಳೆಯ ಆಗುವಂಥದ್ದು ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಅದರಿಂದ ನಮಗೆ ಎಂತಾದರೂ ಕಷ್ಟ ಬಂದಲ್ಲಿ, ಎಂತಾದರೂ ಅನಾನುಕೂಲ ಅಂದರೆ ತೊಂದರೆ ಬಂದಲ್ಲಿ ಅದಕ್ಕೆ ಸರ್ಕಾರವು ಒಂದು ಗಮನ ಹರಿಸಿ ನಮಗೆ ಒಂದು ಪರಿಹಾರ ಎಂತಾದರೂ ಕೊಡಬೇಕು. ಮತ್ತು ನಾವು ಆರ್ಥಿಕವಾಗಿ ತುಂಬ ಹಿಂದುಳಿದ ಜನಾಂಗ, ಅದಕ್ಕೆ ನಮಗೆ ಆರ್ಥಿಕವಾಗಿ ಮುಂದೆ ಹೋಗುವಂಥದ್ದು ಏನಾದರೂ ಸರ್ಕಾರ ಸವಲತ್ತು ಕೊಟ್ಟರೆ ನಾವು ಅದನ್ನು ಪಡ್ಕೊಂಡು ಮುಂದೆ ಹೋಗುವಂಥ ಕೆಲಸ ಮಾಡ್ತಿದ್ದೇವೆ. ಮತ್ತು ಈ ವಾಹಿನಿಯ ಮುಖಾಂತರ ಹೇಳುವುದಂದರೆ ಈ ದೈವಾರಾಧನೆ ಎಂಬುದು ತುಂಬ ವರ್ಷದಿಂದ ಆಗಿಕೊಂಡು ಬಂದಂಥ ದೈವಾರಾಧನೆ. ಇದನ್ನು ಉಳಿಸುವ ಬೆಳೆಸುವಂಥ ಕೆಲಸ ನಾವು ಮಾಡ್ತಿದ್ದೇವೆ. ಅದನ್ನು ಈ ವಾಹಿನಿ ಮುಖಾಂತರ ಎಲ್ಲರೂ ಸರಿಯಾಗಿ ತಿಳಿದು ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಈ ವಾಹಿನಿ ಮುಖಾಂತರ ಆಗಲಿ. ಈ ದೈವಾರಾಧನೆ ನಮಗೆ ಗೊತ್ತಿಲ್ಲದವರಿಗೆ ಇದು ಇಂಚಿಂಚಾಗಿ ಒಂದು ತಿಳಿಸುವಂಥ ಕೆಲಸವನ್ನು ಈ ವಾಹಿನಿ ಮುಖಾಂತರ ಆಗಿ ಇನ್ನೂ ಕೂಡ ದೈವಾರಾಧನೆಯನ್ನು ಉಳಿಸುವಲ್ಲಿ ಎಲ್ಲ ಸಮಾಜ ಒಗ್ಗಟ್ಟಾಗಿ ಕೆಲಸ ಮಾಡುವಂಥದ್ದು ಇದರಿಂದ ಆಗಲಿ ಅಂತ ಹೇಳಿ ಬಯಸ್ತೇನೆ. ಇಲ್ಲಿನ ಪ್ರಸಾದ ಏನು ಅಂದ್ರೆ ಗಂಧ ಪ್ರಸಾದ ಅಷ್ಟೇ? ಗಂಧ ಪ್ರಸಾದ ಅದೇ ಶ್ರೇಷ್ಠ ಪ್ರಸಾದ. ಹೌದು, ಗಂಧ ಪ್ರಸಾದ. ಸೊ ಈಗ ಮಕ್ಕಳಾಗ್ಲಿಲ್ಲ ಅಥವಾ ಮದ್ವೆ ಆಗ್ತಾ ಇಲ್ಲ ಅಥವಾ ಕೆಲಸದಲ್ಲಿ ಏನೋ ಸಮಸ್ಯೆಗಳಾಗ್ತಾ ಇದೆ ಅಥವಾ ನೆಮ್ಮದಿ ಇಲ್ಲ ಅಂತ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ. ಸೊ ಅಂಥವರು ಕೂಡ ಇಲ್ಲಿಗೆ ಬಂದ್ರೆ ಪರಿಹಾರ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ. ಅಂದ್ರೆ ಕೆಲವು ಪರಿಹಾರ ಅಂದ್ರೆ ಯಾವುದಾದ್ರೂ ಒಂದು ಕೆಲಸ ಇದ್ದಿರ್ಬೋದು, ಅದಕ್ಕೆ ದೈವ ಹೇಳ್ತದೆ ಇಂಥ ಕೆಲಸ ಮಾಡಿ ಈ ಥರ ಹೋಗಿ ಆಗ್ತದೆ ಅಂತೇಳಿ ಗಂಧ ಪ್ರಸಾದ ಕೊಡ್ತಾರೆ. ಅದನ್ನು ಕರೆಕ್ಟಾಗಿ ಮಾಡಿದರೆ ಅದು ಖಂಡಿತವಾಗಿ ಅದು ಫಲಿಸ್ತದೆ. ಓಕೆ ಜನಾರ್ದನ್ ಸರ್, ತುಂಬ ಧನ್ಯವಾದಗಳು. ಇಷ್ಟು ಬ್ಯುಸಿ ಟೈಮಲ್ಲೂ ಕೂಡ ನೀವು ನಮಗೆ ಇಷ್ಟು ಅವಕಾಶವನ್ನು ಮಾಡಿಕೊಟ್ರಿ, ಇಷ್ಟು ಸಮಯ ಕೊಟ್ರಿ. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ದಂಗೆ ಆರ್ಥಿಕವಾಗಿ ಏನು ಹಿಂದುಳಿದಿದ್ದೀರಲ್ಲ, ಸೊ ಮುಂಬರುವಂತಹ ದಿನದಲ್ಲಿ ಅದೆಲ್ಲವೂ ಕೂಡ ಹೋಗಲಾಡಿಸಿ ದೈವಾರಾಧನೆಯನ್ನು ಉತ್ತುಂಗಕ್ಕೆ ತಗೊಂಡು ಹೋಗಿ ಅದರ ಜೊತೆಗೆ ನಿಮ್ಮ ಸಮಾಜ ಆಗಿರಬಹುದು ಅಥವಾ ಪಂಗಡ ಆಗಿರಬಹುದು, ವಿದ್ಯಾಭ್ಯಾಸದಲ್ಲಾಗಿರಬಹುದು ಅಥವಾ ಫೈನಾನ್ಷಿಯಲಿ ಆಗಿರಬಹುದು ಅಥವಾ ಬೇರೆ ಬೇರೆ ಸಾಧನೆ ಮಾಡೋದರಲ್ಲಿ ಆಗಿರಬಹುದು, ತುಂಬಾ ಅತ್ಯುತ್ತಮ ಮಟ್ಟಕ್ಕೆ ಉತ್ತಮ ರಂಗಕ್ಕೆ ತಲುಪಲಿ ಅಂತ ನಾನೂ ಕೂಡ ಮನಸಾರೆ ಆಶಿಸ್ತೀನಿ. ನಾನು ಆ್ಯಕ್ಚುಲಿ ನಿಮ್ಮಿಂದ ಆಶೀರ್ವಾದ ಪಡ್ಕೊಂಡು ಬರಬೇಕು, ಬಟ್ ಕೆಲವೊಂದು ಕೇಳಿದಾಗ ಆ ಪತ್ರಕರ್ತೆಯಾಗಿ ನನ್ನ ಮನಸ್ಸಿಂದ ಬಂದಿರೋ ಮಾತನ್ನು ನಾನು ಆಡಿದೆ. ತುಂಬ ಥ್ಯಾಂಕ್ ಯು. ಆಯ್ತು, ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ. ಇದು ನನ್ನ ಆಫೀಸ್ ಕಡೆಯಿಂದ. ಸೊ ಇದು ನಮ್ಮ ಆಫೀಸ್ ಲೋಗೋ, ಇದು ನನ್ನ ಚಾನಲ್ದು, ಇದು ನನ್ನ ಕಂಪನಿ. ಬಂಟ್ವಾಳದ ಮುಲಿತ್ತ ಪಡ್ಪು
ಅನ್ನೋ ಒಂದು ಗ್ರಾಮದಲ್ಲಿ ಈ ದೈವಾರಾಧನೆಯಲ್ಲಿ ನಾನು ಭಾಗಿಯಾಗಿರೋದು ನನಗೆ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿಯಾಗಿ ದೈವಾರಾಧನೆಯಲ್ಲಿ ಕೇಂದ್ರ ಬಿಂದು ಆಗಿರುವಂತಹ ಜನಾರ್ದನ್ ಸರ್ ಅವರ ಮಾತಾಗಿರಬಹುದು, ಅಥವಾ ಅವರು ಮಾಡಿಕೊಂಡಿರುವಂಥ ಅಪೀಲ್ ಆಗಿರಬಹುದು, ಅವರು ಹಂಚಿಕೊಂಡಿರುವಂತಹ ಸಂಗತಿಗಳಾಗಿರಬಹುದು, ಎಲ್ಲವೂ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತಲೂ ಕೂಡ ನಾನು ಭಾವಿಸ್ತೀನಿ. ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್ ಯಾವುದಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಹಚ್ಚ ಹಸಿರು ಪ್ರಕೃತಿಯ ಮಧ್ಯೆ ನಾನು ಕೂತ್ಕೊಂಡು ಈ ಥರ ಇಂಟರ್ವ್ಯೂ ಮಾಡ್ತಾ ಇದ್ದೀನಲ್ಲ, ನನಗೆ ನಿಜಕ್ಕೂ ಇದು ಪ್ರಕೃತಿಯ ದೈವದ ಸೌಭಾಗ್ಯ ಅನ್ನೋ ಫೀಲ್ ಆಗ್ತಾ ಇದೆ. ಮತ್ತೊಂದು ವಿಚಾರ ನಾನು ಹಂಚಿಕೊಳ್ಳೇಬೇಕು. ಈ ಇಂಟರ್ವ್ಯೂ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತಂದರೆ, ದೈವಾರಾಧನೆ, ತುಳುನಾಡಿನ ಸಂಸ್ಕೃತಿ ಮತ್ತು ದೈವಾರಾಧನೆಯಲ್ಲಿ ಪಾಲ್ಗೊಳ್ಳುವಂತಹ ಜನ ಆಗಿರಬಹುದು, ದೈವದ ಪರಿಚಾರಕರಾಗಿರಬಹುದು, ದೈವ ಸೇವೆ ಮಾಡೋರಾಗಿರಬಹುದು, ಸೊ ಅವರೆಲ್ಲರ ಬದುಕು ಹೇಗಿರುತ್ತೆ. ದೈವಾರಾಧನೆಯನ್ನು ನಾವು ನೋಡ್ತೀವಿ, ಅದರಿಂದ ಆಚೆ ಇನ್ನೊಂದು ಬದುಕಿರುತ್ತಲ್ವ. ಸೊ ಆ ಬದುಕು ಹೇಗಿದೆ, ಹೇಗೆ ಕಟ್ಕೊಂಡಿದ್ದಾರೆ, ಏನೆಲ್ಲ ಆಗಬೇಕಾಗಿದೆ ಅಂತ ಹೇಳಿ ಒಂದು ಉತ್ತಮ ಉದ್ದೇಶದಿಂದ ಈ ಮನಸಾರೆ ಈ ಒಂದು ಇಂಟರ್ವ್ಯೂ ಮಾಡಿದ್ದೀನಿ. ಇದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಖಂಡಿತವಾಗ್ಲೂ ಇರುತ್ತೆ ಅಂತ ಭಾವಿಸ್ತೀನಿ. ನಾನು ಹೋಗ್ಬರೋ ಸಮಯ ಆಯಿತು. ನಮಸ್ಕಾರ.